ಅದಕ್ಕೆ ನಾನು ಒಂದು 50 ಕ್ಲಿಯರ್ ಮಾಡೋಂತ ನಾವು ನೋಡ್ತೀವಿ. ಅವ್ರು ನೋಡಿದ್ರೆ 50 ಆಗಲ್ಲ ಅಂತ ಅವರು. ಕರೀರಿ ಬೈಲಿ ದೊಡ್ಡ ಕರ್ಕೊಂಡು ನಾನು ಬರ್ತೀನಿ ಮಾಡೋಣ. ಅವ್ನಿಗೆ ಬೇಕಾದ್ರೆ ಒಂದು 50 ಕೊಡ ಅಂತ ಪಕ್ಕದೂರು ಬೇಕಾಗ್ತಾನೆ. ಊಟೆಲ್ಲ ಕೇಳಿದ್ರೆ ಚಿಕ್ಕಾರಿಗೆ ಟೋಟನ್ಗೆ ಬಂದಿರೋದು. ಇವಾಗ ಏನಿಲ್ಲ, ಸೀದಾ ಸ್ಟೇಷನ್ ಹತ್ರ ಹೋಗು, ಕಂಪ್ಲೇಂಟ್ ಬರೀ ಈ ಥರ ಹಿಂಗೆ ಕಂಪ್ನಿ ಇಲ್ಲಿಗೆ ನಡೀತೆ ಅಂತ ನಮ್ಮ ಪೊಲೀಸ್ ಅಂತ. ಆಮೇಲೆ ಸರ್ ರಾಜೇಶ್ ಅವನು ಶೂಟ್ ಔಟ್ ಹಿಂದೆ ಫಸ್ಟ್ ಕಂಪ್ಲೇಂಟ್ ನಿನ್ನೆ ಹಿಂದೆ ಹೋಗೋದು ಮಾಡ್ಬೇಕಾದ್ರೆ 1000 ದಾರಿ ಇತ್ತು. ಅವ್ನು ಮಾಡೋದಕ್ಕೆ ನೀವು ಮಾಡೋದಷ್ಟೇ ಯೋಚನೆ ಮಾಡಿ ಮಾಡಬೇಕು. ಅದೇ ರಾಜಿ ಮಾಡ್ತಾರೆ ಮುಗಿತು. ಇನ್ನೊಂದ್ಸಲಿ ಬರ್ತಾರಲ್ಲ ಯಾರು ಇನ್ನೊಂದ್ಸಲಿ ಅದಕ್ಕೆ ಹೇಳ್ತಾರದು. ಆಮೇಲೆ ಬೇಕಾದ್ರೆ ಒಂದು 5 ಕೊಡ್ತೀನಿ ಸೆಟ್ಲ್ ಮಾಡ್ತೀನಿ. ನೀವು ರಿಪೋರ್ಟಿಂಗ್ ಮಾಡಿದ್ದು ಇವ್ರಿಗೆಲ್ಲ ಆಯಿತು ಏನು ಮಾಡ್ಬಿಡೋದು. ನಾನೇ ಮಾಡ್ತೀನಿ. ಲೋಕಲ್ ಅವ್ರು ನಿಗ್ರಾಕ ದೂರದವ್ರು ಇದ್ದಾರೆ. ಯಾಕೆ ದುಡ್ಡನ್ನ ಲೋಕಲ್ ಅವ್ರು ನಿಗ್ರಾಕಂದ್ರೆ ನಮ್ಮನ್ನು ಒಬ್ಬರು ಕೊಟ್ಟು ನಿಂತ್ಕೊಂತಾರೆ. ಎಲ್ಲೂ ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದ್ಸಲಿ ಬರಲ್ಲ ಅಂತ ಈಗ ಇದಕ್ಕೆ ಮುಕ್ತಿ ಏನು ಹೇಳ್ರಿ ಗೋಲಿ ಅದನ್ನು ಮಾಡೋಣ. ಅದೇ ಲಾಸ್ಟ್ ಒಂದು ತನಕ ಅದೇ ಹೇಳಿ ನಾನು ಅದೇ ಹೇಳ್ದೆ 50 ಕೊಟ್ಟರೆ ಅಂತ ಹೇಳಿ ಒಂದು ತಗ ಮಾಡ್ತೀನಿ. ಇಲ್ಲ 1 ಟನ್ ಕಬ್ಬಣ ಕೇಳ್ತಾನೆ. ಎಷ್ಟು 2 ಟನ್ ಕೇಳ್ತಾನೆ. 1 ಟನ್ ಅರ್ಥ ಇದರಲ್ಲಿ ತೆಗಿದಾಗಲ್ಲ 1 ಟನ್ ಕೊಡ್ತೀನಿ ಮಾಡೋಣ. 1 ಟನ್ಗೆ ಎಷ್ಟು 40 ಆಯ್ತಾ? 1 ಟನ್ ನಾವು 1 ಟನ್ ಕಬ್ಬಣ ಕೊಡ್ತೀನಿ ಬೇಡ. ಏನು ನಾನೇ ಮಾತಾಡಮ್ಮ ಅವ್ನು ವಿಚಾರಿಸೋಣ ಮೊದಲೇ ಮಾತಾಡೋದು. ಯಾರು ಹಿಂಗೆ ಯಾಕೆ ಬಿಡಿದವರು ಯಾಕೆ ಎಲ್ಲಿ ಕೆಲಸ ಮಾಡೋದು ಏನು ಅಂತ ನಾನು ಹಿಂಗೆ ತೆಗಿದೆ ಫೋನು. ನಾನು ಅವಾಗ ಹೇಳಕ್ಕೆ ಹಿಂಗೆ ತೆಗಿದೆ ಫೋನು. ರಾಜು ಅಂತ ಹೇಳಿದ್ರೆ ನಾವು ಸಸ್ಪೆನ್ಸ್ ಅಲ್ಲ. ಈಗ ಫೋನ್ ಬಂದರೆ ಏನಂತ ಹಲೋ ಅವ್ರ ಮುಂದೆ ನಾನು ತಂದಿದ್ದೀನಿ. ಹಲೋ ಇನ್ನೇನು ಮಾಡ್ತೇವೆ ಏನು ಅದಕ್ಕೆ ನಿನ್ನೆ ನಾನು ಏನೋ ಚೇಂಜ್ ಮಾಡ್ಕೊಂಡು ಬೈಕ್ ತಗೊಂಡ್ಬಂದ್ಬಿಟ್ಟು ಹಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಮತ್ತೆ ಅವನ ಡ್ರೈವರು ಅವನ್ನೇ ಹಿಡ್ಕೊಂಡು ಫಸ್ಟ್ ಅವನ್ನೇ ಲಾಕ್ ಮಾಡೋದು. ಯಾರು ಇರಲಿಲ್ಲ, ಅವನ ಒಬ್ಬನೇ ಇದ್ದಿದ್ದ. ನೀವು ಬೆಳಗ್ಗೆ ಹೊತ್ತಿಗೆ ಇಡೋದು ಯಾಕೆ ಇಡ್ತೀವಿ ನಡುವೆ ಇರ್ತಾ ಇರಲಿಲ್ಲ. ಮನೆಗೆ ಹೋಗಿದ್ದು ಆ ಟೈರ್ ಬೇರೆ ಮುಂದೆ 2 ಟೈರ್ ಈಗ ಕೊಟ್ರು ಅಂತ ಗೊತ್ತಾಗುತ್ತೆ ಏನಾಯ್ತು ಅಂತ. ಅಶೋಕ್ ಸ್ಟೇಷನ್ಲೇ ಐತೆ, ಹೋಗಿ ನೋಡಿರಿ ಕಂಪ್ಲೇಂಟ್ ತಪ್ಪು ಕ್ರೈಮಾನು ಅಂದ್ರೆ ಅಲ್ಲ ಅವ್ನ ಸ್ಟೇಷನ್ ಅವನಿಗೆ ಪೊಲೀಸ್ ಅನ್ಕೋ ತೊಂದ್ರೆನೆ. ನಾನೇನು ಅವನಿಗೂ ಜಾಟ ಇತ್ತು. ಯಾರಿಗೂ ಗೊತ್ತಿಲ್ಲ, ಹೊರಗಡೆ ಮಾಡ್ಕೊಂಡವ್ರೆ. ಬಟ್ ಯಾರಿಗೂ ಕೊಟ್ಟಿಲ್ಲ. ನಾವು 3 ಲಕ್ಷ ಕೊಟ್ಟಿರೋದೆಲ್ಲ ಸುಳ್ಳು. ಆಯ್ತಪ್ಪ 3 ಲಕ್ಷ ಏನು ಹೇಳ್ದ ಅವ್ನು ಕೇಳ. ಇಲ್ಲ ಅಂದ್ರೆ ಬಿಡ ಅಷ್ಟೇ. ಏನೋ ಒಂದು ಮಾಡ್ಕೊಳ್ರಿ ನಿಮ್ಗೆಲ್ಲ ಆಗಕ್ಕಾಗಲ್ಲ. ಇತ್ತು ಕಂಬಿ ಹಣ ತುಂಬ ಲಾರಿ ಖಜಾನ ಮಾಡೋ ಅದಾಗಲ್ಲ ನಿನ್ನಿಂದ. ಮಣಿಕಂಠ ಮಣಿ ಏನೋ ಮಾಡಿ ಅಲ್ಲ ಈಗಲ್ಲ ನಮ್ಗೆ ಮುಕ್ತಿ ಬೇಗ. ನಮ್ಗೇನಿಲ್ಲ, ನಮ್ಗೇನು 50,000 ಯೋಗ್ಯತೆ ಇಲ್ಲಲ್ಲ. ನಿಮ್ಗೆ 50,000 ಯೋಗ್ಯತೆ ಇಲ್ಲ, ಅದ್ರಲ್ಲಿ ಅಳಿತಾನೆ ಇಲ್ಲ. ನಾವು 50,000 1 ಲಕ್ಷದಲ್ಲಿ ಅಳಿತಾನೆ ಇಲ್ಲ ನಿಮ್ಮನ್ನ. ಏನಂದ್ರೆ ಒಂದು ಇದ್ರಲ್ಲಿ ಕೇಳ್ತಾ ಇದ್ರೆ ಅಷ್ಟೇ, ರಿಕ್ವೆಸ್ಟ್ ಕೇಳ್ತಾ ಇರೋದಷ್ಟೇ. ನಿಮ್ಗೆ ದುಡ್ಡಲ್ಲಿ ನಿಮ್ಮನ್ನ ಅಳಿತಾನೆ ಇಲ್ಲ ನಾವು. ನಮಗೆ ದುಡ್ಡು ಅವಶ್ಯಕತೆನೂ ಇಲ್ಲ. ನಾನು ಯಾವತ್ತು ಅಷ್ಟು ದುಡ್ಡು ನಾನು ನನಗೆ ಮಾತಾಡೋದೇ ಇಲ್ಲ. ಕೇಳ್ಬಿಡು ಯಾರು ಹುಡುಗರು ನಮ್ಮ ಹುಡುಗರು. ಯಾಕಂದ್ರೆ ಇಲ್ಲೇ ಹತ್ರದಲ್ಲಿ ನಿಮ್ಮ ಊರ ಹತ್ರ ಕೇಳ್ಬಿಡು, ನಮ್ಮೂರಾಗೆ ಕೇಳ್ಬಿಡು ಯಾರ ಹತ್ರ ದುಡ್ಡು ವ್ಯವಹಾರಗಳು ಮಾತಾಡೋನೆ ಅಂತಾನೆ. ಬೇಕಾಗೂ ಇಲ್ಲ. ಏನೋ ಅವ್ನ ಮಕ್ಕ ನೋಡಿದ್ರೆ ಒಳ್ಳೆ ಇವನು ಹಣ ಮಾಯ್ಕಿರ್ತಾರ ಅವನೇ ಅಂತ ಅಷ್ಟೇ. ಹೌದು.
ಯಾರಮ್ಮ ಕಲ್ಲ ಸುಮ್ಮನೆ ಮಕ್ಕ ಹಂಗೆ ಇಟ್ಕೊಳ್ಳೋದು ಇಂಥ ಡೌಗರ್ನ ಬೇಗ ನೋಡಿದ್ವಿ ಲೈ ತಮ್ಮಲ್ಲಿ ದೊಡ್ಡ ಕಲ್ಲನ್ ಮಗ ನೀನು ನಮ್ಮ ನನಗೆ ತೆಗ್ಬಿಟ್ಟಲ್ಲ ಅಂತಾನೆ ನನ್ ಕೇಳ್ತಲ್ಲ ನಿನ್ ಗಾಡಿ ನಂದೋಣ ನೀನ್ ಕೆಲಸ ಮಾಡೋಣ ಅಂತ ಲೇ ನಿಂದಲ್ಲ ಅಂತ ಸುಳ್ಳು ಹೇಳ್ತಾ ನಾನು ಟಾಟಾ ಎಸಿ ನಾನು ಸೀರಿಯಸ್ ತಿಕ್ಕ ಹೊಡಿತಾ ಇದ್ದೆ ನಾನು ಮುಂದೆ ನಿಂತ್ಕೊಂಡ್ಬಿಡ ನೀನು ಓಡೋಗ್ಬಿಡಿ ಇಲ್ಲಿಂದ ನಮ್ಮ ತಾಯಿನೇ ಹೊಡಿ ತಿಂತೆ ನೀನು ಟಾಟಾ ಎಸಿ ಅಂತ ಓಹ್ ಟಾಟಾ ನಮ್ಮನ್ನ ಅದು ಅವನೇ ಕೇಳ್ದಾನ ಅವ್ರಿಬ್ಬರನ್ನ ಕೇಳಿರ್ಲಿಲ್ಲ ಬಾಯ್ ನೋಡಿ ನಾನು ಸರಿ ಆಯ್ತು ಬಿಡು ಹೋಗ್ಲಿ ನಾನು ಪೊಲೀಸ್ ಹೇಳ್ತೀನಿ ಸರ್ ಫಸ್ಟ್ ನಮ್ಮನ್ನ ಯಾರು ದಿಂಗ್ಸಲ್ಲ ಇವನು ದಿಂಗ್ಸೇಬೇಕು ಗಾಡಿ ಇವಾಗ ನಮಗೆ ಹೆಲ್ಪ್ ಮಾಡಕ್ಕೆ ಹೋಗೋಣ ಮಾಡ್ತೀನಿ 5 ನಿಮಿಷ ದೂರ ಶ್ರೀಧರ್ ನೋಡ ಹಾಕು ಮತ್ತೆ ಹೇಳ ಬೇಗ ಏನ ನಮ್ಮನ್ನ ನಾವೇನ್ ಬಿಟ್ಟು ಬಿದ್ದೀರಾ ನಡಲೈ ನಾನು ಹೇಳಿದ್ರೆ ಕೇಳಲ್ಲ ಇವಾಗ ನಮ್ಮ ತಾಯಿ ನಾಯಿ ಇಕ್ಕಿ ನೋಡಿ ಇವಾಗ ತುಂಬತೆ ಇಲ್ಲ ನಾವೇ ತುಂಬಿಸ್ಲಾ ಹೇಳು ತುಂಬತೆ ಇಲ್ಲ ನಾವೇ ತುಂಬಿಸ್ಲಾ ನೀನ್ ನನ್ ಎಲ್ಲ ಜಾಡ ಯಾವನ್ ಕರ್ಕೊಂಬ ಏನು ಕಿತ್ಕೊಳಕ್ಕಾಗಲ್ಲ ಯಾವನ ಕರ್ಕೊಂಬ ಅರ್ಥ ಆಯ್ತಾ ನೀನ್ ಯಾವನ್ ಇನ್ಫ್ಲೂಯೆನ್ಸ್ ಕರ್ಕೊಂಬ ಯಾವನ್ ಏನು ಕಿತ್ಕೊಳಕ ತುಂಬ್ತಿಯಲ್ಲ ತುಂಬ್ತೀನಿ ಇಲ್ಲ ಎಲ್ಲ ತುಂಬಿಸ್ತೀನಿ ನಾನು ಬೇರೆ ಕಡೆ ಹೊಡ್ಕೊಂತೀನಿ ನಂಗೆ ಗೊತ್ತಿಲ್ಲ ನೋಡ್ಕೊಳೋದು ತುಂಬಿಸ್ತೀನಿ ಹೇಳ ಖರ್ಚಿನಾಗಿ ಹುಡುಗರು ಅದಕ್ಕೆ ಖರ್ಚು ಇದೆಲ್ಲ ನಮ್ಮನ್ನ ಇಟ್ಕೊಂಡು ಮಾತಾಡಕ್ಕಾಗಲ್ಲ ಎತ್ತ ಗಾಡಿ ಗಾಡಿ ಓಡ ಕೀ ಕೊಡೋ ನನ್ನ ಒಳ್ಳೆ ಮಾತು ಕೇಳಿಸ್ಕೊ ನನ್ನ ತಾಯಿನ ಸೀರತ್ತ ಒಲೆ ತಿಂತ ನೀನು ಕೀ ಕೊಡಲಿ ಹುಡುಗನ್ ಕರ್ಸಿದು ಕರ್ಸು ಎತ್ತಾಕನ್ ಬರ ಕೇಳ್ಬಿಡು ಹುಡುಗರು ನೀನು ಕಾಪಾಡು ಒಳಗಡೆ ಬರ ಗೇಟ್ ಅದು ಹೊರದಾಕ ಬರ ಅಂತ ಹ್ಞೂ ಅಷ್ಟೇ ನಾನು ಅವಾಗ ಒಳಗಡೆ ಬಂದಿದ್ದು ನೋಡ್ದೆ ತಾನೆ ಮಂಡ್ರೋಡು ಒಂದು ಕಂಬಿ ಆಚೆ ಹೋಗಲ್ಲ ನೋಡ್ತೀಯಾ ಒಂದು ಒಳಗಡೆ ಬರ್ರ ಮಾತಾಡ್ಬೇಕು ಇಲ್ಲಾಂದ್ರೆ ಬಿಡ್ಬೇಕು ಕಾಲ ಬಾಳ ಬಾಳಲಿ ನಮ್ಮನ್ನು ಬೇರೆ ಯಾವುದೋ ಹೋಗಿರ್ತೈತೆ ಅದನ್ನ ಜಾಸ್ತಿ ಹೇಳಿ ಆಯ್ತು ಮಾಡೋಣ ಅದೇನಿಲ್ಲ ಆಯ್ತು ಬಡವಾಗ್ಲಿ ಅದ ಸರಿ ಆಯ್ತಪ್ಪ ಬಡವ ಇಲ್ಲ ಅಂತಿರಲ್ಲ ಆಯ್ತು ಇವಾಗ ಸರಿ ಆಯ್ತಪ್ಪ ಇವಾಗ ಅಟ್ಲೀಸ್ಟ್ ಇದ್ರದ್ದು ಏನಾದ್ರು ಮಾಡ್ಬೇಕು ಹುಡುಗರು ಬಂದವ್ರೆ ನಾನು 40 ವರ್ಷ ನಾವು ನಮ್ಗೆ ಗೊತ್ತಿಲ್ಲ ನಾವು ಯಾವತ್ತು ಹೋಗಿಲ್ಲ ನಮ್ಮ ಹುಡುಗರು ಬೈದವನೇ ಒಬ್ಬ ಇಲ್ಲಿದ್ದವನು ನಾನು ಚಿಕ್ಕ ಊರ್ದ ಬಂದೆ ನಂಗೆ ಗೊತ್ತಿತ್ತಿದ್ವಿ ಅವ್ನ ವಿಚಾರ ನಂಗೆ ಗೊತ್ತಿಲ್ಲ ಅಂತ ಕೇಳ ಯಾರ ಬಿಡು ಅವ್ನ ವಿಚಾರ ನಂಗೆ ಗೊತ್ತಿಲ್ಲ ಅಂತ ಕೇಳ ಅವ್ನ ಮಾಕ್ಲಿ ದುರ್ಗ ತುಂಬ್ತಾನೆ ನಂಗೆ ಹೆಂಗೆ ಗೊತ್ತು ನಾನು ಏನು ಕೇಳಿಲ್ಲ ಯಾರು ಬೈ ಯಾರ ನಮ್ಮ ಹುಡುಗನ್ ಟ್ಯಾಕ್ಟ್ರಿ ಹಾಕ್ಕೊಂಬ ತುಂಬಾ ಬೈದವ್ರೆ ಯಾರು ಓಡ ಬರಲ್ಲ ಏ ಕಂಬಿ ಕೇಳಕ್ ಬಂದಿದ್ರಂತೆ ಅದಕ್ಕ ಹೊತ್ತು ಮಾಡಿರೋದು ನಮ್ಗೇನ ನಮ್ಮನ್ನ ಇದರಿಂದ ಏನ್ ನೀವು ಕೊಡೋ 50,000 ನಾವು ನಮ್ಮನ್ನ ಒಂದು ಕೇಸ್ ಹಿಯರಿಂಗ್ ಇರೋದು ಹೌದು ಆ ಹುಡುಗರು ಬಂದವ್ರೆ ಹುಡುಗರಿಗೆ ಏನೋ ಮಾಡಿಸಿ ಕಲ್ಸಿ ಅಷ್ಟೇ ನಮ್ಗೆ ಅವೆಲ್ಲ ಗೊತ್ತಿಲ್ಲ ನಾನು ಹೇಳಿದ್ದೀನಿ ಏನೋ ಮಾಡ್ಕೊಂಡು ಇಲ್ಲ ಅರ್ಧ ಇಲ್ಲ ಎಲ್ಲ ತುಂಬಿಸ್ತೀನಿ ನಾನೆಲ್ಲ ತುಂಬಿಸ್ಕೊಂಡು ಹೊಡ್ಸ್ಕೊಂತೀನಿ ಯಾವ ನಾನು ಕೇಳಿ ನೋಡೋಣ ಯಾರು ಕೇಳಕ್ಕಾಗಲ್ಲ ಯಾರು ಕೇಳಕ್ಕಾಗಲ್ಲ ಅದಕ್ಕೆ ಹೇಳ ಅವ್ನ ಏನೋ ಅವ್ನು ಸಾಧ್ಯ ಥರ ವಿಂಡಪ್ ಎಲ್ಲ ಕೊಡೋದು ಬೇಡ ಬಡವಾನ ಶ್ರೀಮಂತ ಅವನೊಬ್ಬ ಯಾವುದೋ ಒಂದು ಕಂಪ್ನಿಗೆ ಮೋಸ ಮಾಡಿ ತಗೊಂತಾ ಇರೋದು ಯಾವನ ಮ್ಯಾನೇಜರ್ಗೂ ಮೋಸ ಮಾಡಿ ತಾನು ಇಸ್ಕೊಂತ ಇರೋದು ಇವ್ 30 ರೂಪಾಯಿಗೆ ಹಾಕ್ಕೊಂಡಿರ್ತಾನೆ ನನ್ಗೆ ಗೊತ್ತಿರೋ ಪ್ರಕಾರ ಇವನು 20 ರೂಪಾಯಿ ಮೇಲೆ ಹಾಕ್ಕೊಂಡಿರೋ ಕಂಪ್ನಿ ಹೌದಾ ನೋಡಿಲ್ಲ ಸಿಗರೇಟ್ ಆಡ್ತೀಯಾ ಎಲ್ಲ ನೋಡಿದ್ದೆ ನಾನು ನೋಡಿದ್ಯಾ ನೋಡಿ ಅವಾಗಿಂದ ನೋಡ್ತಾ ಎತ್ಕೊಂಡ್ರೆ ನಾವ್ ಇನ್ನ ಇಟ್ಕೊಂಡೇಬೇಕು ಒಂದು ಏ, ಕೆಲಸ ಅವ್ನ್ ಮಾಡಿಸ್ಬೇಕು ಏನೋ ನೀನು- ಇಲ್ಲ ಅಂದ್ರೆ ಸಿಗ ಕೇಸ್ ಬಿಡ್ಬೇಕು ಬೈಲಿ. ಅಂತ ಸುಮ್ನೆ ನಮ್ಮ ನೋಡ್ರಿ ಬೇಕು ತಮ್ಮ ಎಷ್ಟೊತ್ತು ಮಾಡ್ತಾರೆ ಇಲ್ಲ ಅಷ್ಟೇ ಸಿಗ ಕೇಸ್ ಬಿಡ್ಬೇಕು ನಮ್ಮ ಜಂಗಿಸ್ಕೊಡ್ರಿ ಅಂತ ಏನೋ ಮಾತಾಡೋದು ಕ್ಲೋಸ್ ಮಾಡ್ಕೊಂಡು ಎಷ್ಟೊತ್ತು ನಮ್ಮ 2 ಅವರ್ದ ಮಾತಾಡ್ತಾರೆ ಯಾರಾದ್ರು ಈ ತಮ್ಮ ಇವಾಗ ನೆಕ್ಸ್ಟ್ ಮಾತಲ್ಲ ಇಲ್ಲ ಇವಾಗ ಏನಂತ ಒಂದ್ ಹೇಳು ಇಲ್ಲಾದ್ರೆ ನಮ್ಮ ಏನೋ ಮಾಡ್ಬಿಟ್ಟು phone ಮಾಡಿ ಹೋಯ್ತಾ ಇರ್ತೀವಿ. 5:50 ಏನಾದ್ರು ಹೇಳಂಗಿದ್ರೆ ಹೇಳ್ರಿ ಇಲ್ಲಾದ್ರೆ ಬಿಡ್ರಿ ಅಷ್ಟೇ ಎಲ್ಲಾರು ಫೋನ್ ಮಾಡಿ ಹೇಳ್ತೀವಿ ಹಾಕೊಂಡು ಹೋಯ್ತಾರೆ ಅಷ್ಟೇ ಎಷ್ಟು ಕಾಯ್ಕೊಂಡು ಫೋನ್
ಒಂದೇ ಸರಿ ಮಾತಾಡ್ತೀನಿ. ಯಾರಿಗೂ 3 ಲಕ್ಷ ಕೊಟ್ಟರೆ ರಕ್ಷಣೆ ಯಾವ ಊರಿಗೆ 3 ಲಕ್ಷ ಗೊತ್ತಿಲ್ಲ ಏನು ಮಾಡಿದ್ವಿ ಅಂತ ಸುಮ್ಮನೆ ಸೈಡಿಗೆ ಬಂದು ಹಿಂಗೆ ಮಾತಾಡ್ಬೋದು. ಇಲ್ಲಿ ಮಾತಾಡ್ಕೊಂತ ಹುಡುಗರು ಮೇಲೆ ಮಾತಾಡ್ಬಿಡಂಗೆ ಹೇಳಿದ್ರು. ನಮ್ಮನವ್ರಿಗೆ ಸುತ್ತಾಟ ಇರ್ಬೇಕಂತ ಸುಸ್ತಾ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಹಿಂದಿಯವರೆಲ್ಲ ಹೋಗೋಣ. ಏನ್ ಹೇಳ್ರಿ ಫಸ್ಟ್ ಫೈನಲ್ ಏನ್ ಹೇಳ್ರಿ? ನಾನೇ ಹೇಳ್ತೀನಿ ಅವ್ನಿಗೆ. ನಾನೇ ಮಾಡ್ಬೋದು. ಏನ್ ಮಾಡ್ತೀವಿ ಇರೋದು ಎಷ್ಟು ಹೇಳಿದಪ್ಪ ಎಷ್ಟು 50 ಆಗುತ್ತೆ ಅಂತ ಹೇಳಿ ಒಂದು ಮಾತು ಹೇಳು. ಏನು ನನ್ನ ಮಾತು ಹೇಳು ಆಯ್ತು ಹೋಗಿ. ಇನ್ನೊಂದು ಮಾತು ಹೇಳಪ್ಪ ಆಯ್ತು, ನಾನೇನ ಕನ್ವಿನ್ಸ್ ಮಾಡ್ತೀನಿ. ಸುಮ್ಮನೆ ಇನ್ನೊಂದು ಮಾತು ಹೇಳ, ನಾನೇನ ಕನ್ವಿನ್ಸ್ ಮಾಡ್ತೀನಿ. ಸುಮ್ಮನೆ ಹೇಳ್ಕೊಂಡು ಹೋಗೋದು ಬೇಡ ಇಲ್ಲಿ. ನಾನು ಹೇಳ್ತಾ ಇದೀನಲ್ಲ, ನೀನು ಏಟ್ ಹಾಕಿದ್ರು ನಾನು ಅದು ಆ ಪರಿಸ್ಥಿತಿ ಏಟ್ ಹಾಕೋ ಪರಿಸ್ಥಿತಿ ನಮ್ಮಲ್ಲಿ ಇಲ್ಲ. ಈಗ ನಾನು ಈಗ ಟೋಟಲ್ ಆಗಿ ತುಂಬಿಸ್ರೆ ನೀನ್ ಎಲ್ಲ ಪೂರ್ತಿ ತುಂಡೆ ಕುಡ್ಕೊಂಡು ಹೋಗ್ಬಿಡ್ತೀಯ ನೋಡ್ಕ. ಹೇಳಿದೀನಿ ಇವಾಗ ಇದು ಹೋಗ್ಲಿ ಅಂತ ಕಾಯ್ತಾ ಇದೀಯಾ? ಅದನ್ನೇನ ಕಳ್ಕಂತೀಯ, ದುಡಿತೀಯ, ಮಾಡ್ಬೇಕು. ನೀನ ರೆಡಿ ಇದ್ದಂಗಿದೀಯಾ? ಅದಕ್ಕೆ ಏನ್ ಸುಮ್ನೆ ಮಾತಾಡ್ತಾ ಇದ್ರೆ ಮಾತಾಡ್ಕೊಂಡೆ ಹೋಗ್ತಾ ಇದೀಯಾ? ನೀನ್ ಹಂಗೆ ನೀನ್ ಬೇಡ್ಕೊಂಡು ಹೋಗ್ತಾ ಇದ್ರೆ ಸುಮ್ನೆ ನಾವ್ ಹಂಗೆ ಹೋಗ್ಬೇಕಾದ ಅಷ್ಟೇ. ಮೊದ್ಲೇ ನಾವ್ ಶಾರ್ಟ್ ಟೆಂಪರ್ ಸುಮ್ನೆ ಕೇಳಲ್ಲ ಗುರು. ನೀನ್ ಅದನ್ನ ಫಸ್ಟ್ ಫೈನಲ್ ಮಾಡ ಅಷ್ಟೇ. ಏನ್ ಹೇಳಿ ಫೈನಲ್ ಏನ್ ಹೇಳ? ಹೋದ್ರೆ ಎಲ್ಲ ಓದೋದು ಟೋಟಲ್ ಆಗಿ. ಏನ ಇಲ್ಲಿ ಪರಿಸ್ಥಿತಿ ನೋಡಿ ಇದ್ ಮಾಡ್ತಾರದ ಅಷ್ಟೇ. ಇಲ್ಲಾಂದ್ರೆ ನೀನ್ ಎಲ್ಲ ಒಂದೇ ಸರಿ ಓದ್ತೀಯ ನೋಡ್ಕ. ಅವನು ಒಂದ್ 2 ನಿಮಿಷ ಇರ್ತಾನ ಅಷ್ಟೇ. ಅವ್ನು ಹೇಳಿದ ಮಾತು ಕೇಳಲ್ಲ. ಹೇಳಿದೀನಿ ಇವಾಗ. ಯಾವುದು ಇಲ್ಲ, ಗಾಯತ್ರಿ ನಗರ ಡಿಮ್ಯಾಂಡ್ ಮಾಡಿದ್ರು ಅದು ಕೈಯಲ್ಲಿ ಆಗಲ್ಲ ಅಂದ್ರೆ ಅದು ಬೇರೆ ಒಂದು ಇಲ್ಲೊಂದು ರೂಪಾಯಿ ಆಗ್ತಿತ್ತು. ನಮ್ಮ ಕೈಯಲ್ಲಿ ಆಗಲ್ಲ ಅಂತಾನೆ ಆಯ್ತು ಬಿಡಪ್ಪ, ಏನ್ ಮಾಡಂಗೆ ಅಂತ ಕೇಳ್ಕೊಂಡೆ. ಫೋನ್ ಮಾಡಿದ್ರೆ ಯಾಕಂದ್ರೆ ನೋಡ ಅವ್ರು ಹೇಳೋರೆ ನಮಗೇನು ಬೇಡಪ್ಪ, ಹುಡುಗರು ಏನೋ ಮಾಡ್ಕೊಳಂಗಿಲ್ಲ. ಅರ್ಧಾಯ್ತಾ? ನೀನೊಂದು ಹೇಳಿದ್ರೆ ನಾನೇನೋ ಫೈನಲ್ ಮಾಡ್ತೀನಿ ಅಷ್ಟೇ, ಬಿಟ್ರೆ ಇನ್ನೇನಿಲ್ಲ. ಅದನ್ನೇ ಅಡ್ಜಸ್ಟ್ ಮಾಡೋಕೆ ಕಷ್ಟ ಆಗುತ್ತೆ. ತಗೊಂಡು ಸೇಲ್ ಮಾಡಿ ಎಲ್ಲ ಇದು ಕಷ್ಟ. ನಮ್ಮ ಅಮ್ಮ ನನಗೆ ಎಲ್ಲ ಸಾಲ, ದೇವರ ನನಗೆ ಎಲ್ಲ ಸಾಲ ಆಗ್ತಾರೆ. ಏನ್ ಮಾಡ್ತೀಯ ಗುರು? ಪರಿಸ್ಥಿತಿ ಏನು ನಿಮಗೆ ಅದೇ ಏನ್ ಮಾಡ್ಬೇಕು ಹೇಳಿ? 50 ಅಂತ ಹೇಳ್ತೀನಿ. ತುಂಬಾ ಒಳ್ಳೆ ಈಗ ವಿಚಾರಿಸ್ಕೊಂಡು ಕುತ್ಕೊಳ್ಳ. ನಾನು ಹೇಳಿದ್ದೀನಿ ಲೀಡ್ ಕೊಡೋದು ಬಿಡಿ, ಅದು ಬೇರೆ ಕತೆ. ಇಲ್ಲಿಂದ ಹೇಳಿ ಇವಾಗ. ಅಷ್ಟೇ ಹೇಳ್ತಾನಣ್ಣ, ಏನೋ 50 ಅಂತ ಹೇಳ್ತಾನೆ. ಹೆಚ್ಚು ಮಾತಾಡ್ತೀನಿ. ಏನ್ ಹೆಚ್ಚು ಕಮ್ಮಿ ಏನ್ ಮಾತಾಡೋದು? ಇಲ್ಲಿ ಮೆಟೀರಿಯಲ್ ಎಷ್ಟೈತೆ? 10 ಟನ್ ಮೇಲೆ ಐತೆ ಇಲ್ಲಿ ಮೆಟೀರಿಯಲ್ ನೋಡಿದ್ರೆ. ಏನ ಒಂದು ನಿಮಿಷ, ನಾವು ಯಾರು 3 ಲಕ್ಷ ಕೊಟ್ಟು ನೋಡಿದ್ದೀವಿ. ಸುಮ್ಮನೆ ಹಿಂದಿನ ಡ್ರೈವರ್ ಬಂದು ಕೇಳ್ತಾ, ಅದು ಕೇಳಿದ್ ನಿಜ. ನಾನು ಒಂದು ಮಗಣೆಗೆ ₹1 ಕೊಟ್ಟಿಲ್ಲ. ನಾವು ಕೊಟ್ಟಿಲ್ಲ ಅಂತ ನಾನು ಕೇಳಿದೆ. ಕರೆಕ್ಟ್ ಆಗಿದೆ. ನನ್ನ ಮಗುತ್ತಿನ ಇಷ್ಟಲ್ಲ ₹1 ಕೊಡಲಿಲ್ಲ. ₹1 ಕೈಯಲ್ಲಿ ಇಲ್ದಿದ್ದಕ್ಕೆ ₹1 ಕೊಡೋಕ್ಕಾಗಿಲ್ಲ. ಎಲ್ಲಿಂದ ಅಷ್ಟು ಸಂಪಾದನೆ ಮಾಡಿ? ಎಲ್ಲ ಗೊತ್ತಿತ್ತು ನಿಮ್ಗೆ ಹೇಳೋದು. ಹೆಂಗೆ ಇರ್ತದೆ ಮಗುಕಿನ ಹೆಚ್ಚಾಗಿದೆ. ಹೋದ್ರೆ ಜೈಲ್ಗೆ ಹೋಗ್ತೀನಿ ಅಷ್ಟೇ. ಒಂದು ವಾರನ 15 ದಿನ ಜೈಲ್ಗೆ ತಗೊಂಡು ಬರ್ತೀನಿ ಅಷ್ಟೇ. ಮಗುಕಿನ ಹೆಚ್ಚಲ್ಲ. ₹1 ಕೊಟ್ಟಿದ್ದೇವೆ ನಾವು. ಮಗುಕಿನ ಹೆಚ್ಚಲ್ಲ. ಇದೇನಕ್ಕೆ 3 ಲಕ್ಷ ಕೊಟ್ಟೆ ಅಂತ ಹೇಳ್ಕೊಂಡು ನೀವು ಏನೋ ಗೊತ್ತಿಲ್ಲಪ್ಪ.
ಏನ್ ಹೇಳಿ ಬ್ರದರ್, ನಾನು ಸುಮ್ಮನೆ ನಿಮ್ ಪರಿಸ್ಥಿತಿ ನೋಡ್ಕೊಂಡು ಇದು ಮಾಡ್ತಾ ಇದ್ದೀನಿ. ನೋಡ್ರಿ ಯಾವ ಏನೋ ಫಂಕ್ಷನ್ ಏನೋ ಮಾಡ್ಕೊಡ್ತೀನಿ. ಯಾವ್ದಾದ್ರು ಫಂಕ್ಷನ್ ಏನಾದ್ರು ಇದ್ರೆ ಹೇಳೋಣ, ಏನೋ ಒಂದು ಸ್ವಲ್ಪ ನೀವು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡ್ತೀನಿ ನನ್ನ ಕೈಲಾಗ. ಜೊತೆಲಿ ಇರ್ತೀನಿ ನಾನು, ನಿಮ್ಮ ಜೊತೆಲಿ ಕೇಳ್ಬೋದು. ಆಯ್ತು ಬಿಡಪ್ಪ. ಈಗ ಹುಡುಗರು ಬೇಕಾ ಇದು ಹೇಳ್ತೀನಪ್ಪ, ನಾನು ಸುಮ್ಮನೆ ಅವ್ನು ಕನ್ವಿನ್ಸ್ ಮಾಡ್ತೀನಿ. ನಾವು ಕನ್ವಿನ್ಸ್ ಮಾಡ್ತಾನೆ ಇಲ್ಲ ಗೊತ್ತಿಲ್ಲ, ಆತನೇ ಇಲ್ಲ ಗೊತ್ತಿಲ್ಲ ಅವ್ರ ಹುಡುಗರು. ನಾನು ಹೇಳ್ತೀನಿ ಅವ್ನಿಗೆ ಯಾವಾಗ ಮನೆ ಕಟ್ಟಬೇಕಾದ್ರೆ ಕಮ್ಮಿ ಸ್ವಲ್ಪ ಹೆಲ್ಪ್ ಮಾಡು. ಇವಾಗ ಅವ್ನಿಗೆ ಒಂದು ಮಾಡಿಬಿಡೋದು. ನಾನು ಆದ್ಮೇಲೆ ಇನ್ನು ಅವ್ರ ಹತ್ರ ಏನು ಕನ್ವಿನ್ಸ್ ಮಾಡಲ್ಲ. ಕಾಲ್ ಬೇಕಾದ್ರೆ ಇಟ್ಕೊಂಡು ಕೇಳ್ಕೊಂಡ್ಬಿಟ್ಟು ಕಾಲು ಇಟ್ಕೊಳ್ಳೋದು ಅವೆಲ್ಲ ಇವಾಗ ಆಗಿರ್ತದೆ ಬಿಡು. ನೀ ಅಷ್ಟೇ ಅಂದರೆ ನಾನು ಏನು ಮಾಡ್ತೀನಿ ಅಂತ ಅವನ ಹತ್ರ ಕನ್ವಿನ್ಸ್ ಮಾಡ್ತೀನಿ. ಒಂದು ಮಾಡಿ ಅವನು ಮನೆ ಕಟ್ಬೇಕಾದ್ರೆ ಏನೋ ಕಮ್ಮಿ ಹೆಲ್ಪ್ ಮಾಡಬೇಕಾದ್ರು. ಆಯ್ತಣ್ಣ ಮಾಡೋಣ, ಅದು ಬೇರೆ ಅದು ಕಮ್ಮಿ ಯಾಕು ನೋಡಿದ್ರೆ ನೆಕ್ಸ್ಟ್ ಏನೋ ಮಾಡಿಸ್ಕೊಡ್ತೀನಿ. ಅಣ್ಣ ನಾನು ನೋಡ್ರಿ ನೆಕ್ಸ್ಟ್ ಅವ್ರು ಎಲ್ಲಿ ಬೇಕಾಗುತ್ತೆ, ಆಗಲ್ಲ ಹಂಗೆಲ್ಲ ಅವ್ರ ಎಲ್ಪ್ ನಮ್ಗೆ ತುಂಬಾ ಬೇಕಾಗುತ್ತೆ. ಎಲ್ಪ್ ಮಾಡೋದಿಲ್ಲ, ಎಲ್ಪ್ ಬೇಕು. ನಾನೇನೋ ಇದ್ರ ಮೇಲೆ ನೀನು ನೋಡಿದ್ರೆ ನೀವೆಲ್ಲ ಹಿಂಗೆ ಮಾಡ್ತೀರಾ, ಸುಮ್ಮನೆ ಎಲ್ಲ ಓದ್ತಿರೋದು ಸುಮ್ಮನೆ. ಅವ್ರ ಎಲ್ಪ್ ನಮ್ಗೆ ಬೇಕಾಗುತ್ತೆ. ಎಲ್ಪ್ ಇಲ್ಲ ನನಗೆ ನೋಡ್ರಿ. ಅಲ್ಲ ಆಯ್ತು, ನಾನೇನೋ ಇದನ್ನ ಮಾಡಕ್ ಹೋದ್ರೆ ನೀವು ಅಲ್ಲೇ ಇದು ಮಾಡ್ತಾ ಇದ್ದೀರಾ. ನಮ್ಗೆ ಅವ್ರ ಎಲ್ಪ್ ಬೇಕಾಗುತ್ತೆ. ಏನ್ ಅಷ್ಟು ಹೇಳ ಫೈನಲ್ ಬೇಡ ಹೇಳ್ಬಿಡಿ. ನೀನು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅವನು ಫುಲ್ ಈಗ ಫೋನ್ ಮಾಡ್ತಾನೆ. ಈಗ ಎಲ್ಲ ಟೋಟಲ್ ಹೋಗ್ತದೆ ಹೇಳಿದೀನಿ ನಿಮಗೆ. ಗಾಡಿ ಸಮೇತ ಹೋಗ್ತದೆ, ಆಗಂಗಿದ್ರೆ ನಾನು ಗಾಡಿ ಸಮೇತ ಹೋಗ್ತದೆ ಹೇಳಿದೀನಿ ನಿಮಗೆ. ಅದು ತಕ್ಷಣ ಅಂದ್ರೆ ಒಂದು ದಿನಾದ್ರೂ ಟೈಮ್ ಬೇಕು. ಒಂದು ದಿವಸ ಟೈಮ್ ಕೊಡಿ. ನನ್ನ ಫೋನೆಲ್ಲ ನೀನು ಎತ್ಕೊಂಡು ಹೋಗು. ನಾನು ಕೊಟ್ಮೇಲೆ ನನಗೆ ಕೊಡು. ಇಲ್ಲ ನಂದು ಯಾವ್ದು ಒಂದು ಗಾಡಿ ಎತ್ಕೊಂಡು ನಾನು ಕೊಟ್ಮೇಲೆ ನನಗೆ ಕೊಡು. ನನ್ನ ಪರಿಸ್ಥಿತಿ ಹಂಗಾದ್ರೆ ಇರೋದೇ ಹೇಳ್ತಾರೆ. ನೀನು ಯಾವ ಗಾಡಿ ತಗೊಂಡೋಗಂದ್ರೆ ತಗೊಂಡೋಗು. ನಮ್ಮದು ಈಚೆನೇ ಐತೆ ಕಾರು, ಅದನ್ನ ಬೇಕಾದ್ರೆ ತಗೊಂಡೋಗು. ನಾನು ದುಡ್ಡು ಕೊಟ್ಟು ಈಗ ಒಂದು ಟೀಮ್ ಒಂದಿನ ಟೈಮ್ ಬೇಕಾ ನಿಮಗೆ? ಇಲ್ಲ ಅಣ್ಣ, ಇದ್ರ ಸಾಲ ಹಾಕ್ಕೊಂಡ್ರೆ ಕಮ್ಮಿ. ನೀವು ಅದು ಹೇಳಲ್ಲ, ನೀವೇನೋ ಇದಕ್ಕೇನೋ ಒಂದು ಟೈಮ್ ಕಮ್ಮಿ ಕೊಡಿಸ್ತೀನಿ. ಅದಂತೂ ಮಾಡೋಣ. ಮನೆ ಕಟ್ಟೋದು ಹೆಲ್ಪ್ ಕೊಡ್ತೀನಿ ಇಲ್ಲ ಅಂತ ಈಗ ಎಷ್ಟು ಮಾಡ್ತೀಯಾ? ನಾನೇನೋ ಒಂದು ಹತ್ರ ಇದ್ರೆ ಅವ್ನು ಇಷ್ಟು ಮಾಡಲ್ಲ. ದೇವ್ರ ಹತ್ರ ಇಲ್ಲ ಅಣ್ಣ. ಅವ್ನು ಗೊತ್ತಾಗ್ಬಿಡುತ್ತೆ ನನ್ನ ಬಗ್ಗೆ. ಹುಡುಗರು ಕೆಲಸ ಎಲ್ಲ ಏನು ಉಳಿತಲ್ಲ. ಅಲ್ಲ ನಾವು ನೀನು ಎತ್ಬಿಟ್ರೆ ಇಲ್ಲಿ ಒಂದು 2 ಟನ್ ಹಾಕ್ತೀಯಾ? ಒಂದು 2 ಟನ್ ಹಾಕ್ತೀಯಾ? ಮನೆ ಜೊತೆಲಿ ಇದು ಎಲ್ಲಿ ಮಾಡ್ಕೊತೀನಿ ನಾನು. ಅವ್ರ ಮನೆ ಪೂರ್ತಿ ಆಗೋದು ಪ್ರತಿಯೊಂದರಲ್ಲೂ ಆಯ್ತಿರಪ್ಪ ಅಂತ ಮಾಡೋದು ಅಂತ ಇದೆಯಾ ಅಂತ ಅಷ್ಟೇ. ದೇವರಾಣೆ ಆ ಥರ ಇಲ್ಲ. ನೀವು ಇಲ್ಲ ಅಂದರೆ ನನ್ನ ನಂಬರ್ ಇಸ್ಕೊಳ್ರಿ. ನೀವು ಯಾವಾಗ 1 ಗಂಟೆ ಆದ್ರೆ ಫೋನ್ ಇವಾಗ ನೀನು ಅವನು ಈಗ ಕೇಳಲ್ಲ. ಇದು ಕಥೆನೇ ಬೇರೆ ನಡೀತಾ ಇತ್ತು. ನಿಮ್ಮ ಮಕ್ಕ ನೋಡಿ ಸುಮ್ಮನೆ ಬಿಡ್ತಾ ಇದೀನಿ. ಇಲ್ಲ ಅಂದಿದ್ರೆ ಇನ್ನು 3 ಲಕ್ಷ ಕೊಡಿ. ನೀವು ನೋಡಿದ್ರಿ ಅವನು ಏನಂದ್ರೆ ಇವತ್ತು ಯಾರಿಗೂ ಮಾಡಿ 3 ಲಕ್ಷ ಅವನು ಫೋಟೋ ಕರ್ಕೊಂಡು ಹೋಗಿ ಲೋಕಲ್ ನಾನು ಹೇಳ್ತೀನಿ ಮೇಡಮ್. ಯಾವ ನಂಬರೇ ತಂತೀನಿ. ನನಗೆ ಕೆಲಸ ಆಯ್ತು ಅವನ ಹತ್ರ. ಮೇಡಮ್ ಹೇಳಿ. ಹಾಂ ಮೇಡಮ್ ಬರ್ತೀನಿ. ಇಲ್ಲಿ ಬಂದರೆ ಕಾಲು ಬೋಳಾಗ್ಬಿಟ್ಟೋಗ್ರು. ನಿಖಿಲ್ ಅಂತಲ್ಲ ಅವನು. ಯಾವ ಊರು ಅವನು? ದುಡ್ಡಿನಲ್ಲಿ ನಿಖಿಲ್ ಲಾಯರ್ ಅವನು. ಅದೀಗ ಅಂತ ಗೊತ್ತಾಯ್ತಪ್ಪ ಅಲ್ಲಿ. ರಾಜಮಾಡ ಗೊತ್ತಾ ನಿಮ್ಗೆ?